ಇನ್ನು ನಾಗಮಂಗಲ ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿದ್ದಾರೆ. ದುರುಳರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳುತ್ತೇವೆ. ಯಾವುದೇ ಜಾತಿ ಯಾವುದೇ ಧರ್ಮದವರಾಗಿರಲಿ ಅವರ ವಿರುದ್ಧ ಕಠಿಣ ಕ್ರಮ. ನಾಗಮಂಗಲ ಘಟನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಟ್ವೀಟ್ ಇದು. ಹಾಗೆಯೇ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವುದೇ ನಮ್ಮ ಮೊದಲ ಆದ್ಯತೆ ಎಂದಿದ್ದಾರೆ ಸಿಎಂ. ಕಳೆದ 1.5 ವರ್ಷ ಕರ್ನಾಟಕ ಶಾಂತವಾಗಿತ್ತು. ಸರ್ವ ಜನಾಂಗದ ಶಾಂತಿಯ ತೋಟ ವಿಭಜಿಸಲು ಯತ್ನಗಳು ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ ಕೂಡ ಸಿಎಂ ಸಿದ್ದರಾಮಯ್ಯನವರು. ಶಾಂತಿ ಸಂಯಮವನ್ನು ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಿರುವ ಕಲ್ಲು ತೂರಾಟವು ಸಮಾಜದ ಶಾಂತಿ ನೆಮ್ಮದಿಗೆ ಧಕ್ಕೆ ತರುವ ಕಿಡಿಗೇಡಿಗಳ ದುಷ್ಕೃತ್ಯ ಎನ್ನುವುದು ನಿಸ್ಸಂಶಯ. ಇದನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಸಂಬಂಧ ಈಗಾಗಲೇ 50ಕ್ಕೂ ಅಧಿಕ ಜನರನ್ನ ಬಂಧಿಸಲಾಗಿದ್ದು, ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡೋದೇ ನಮ್ಮ ಮೊದಲ ಆದ್ಯತೆಯಾಗಿದೆ. ಕಳೆದ 1.5 ವರ್ಷಗಳಿಂದ ಯಾವುದೇ ಗಲಭೆ ಗಲಾಟೆ ಹಿಂಸಾಚಾರಗಳು ನಡೆಯದೆ ಸರ್ವ ಜನಾಂಗದ ಶಾಂತಿಯ ತೋಟದಂತಿದ್ದ ನಾಡನ್ನ ಧಾರ್ಮಿಕ ನೆಲೆಗಟ್ಟಿನಲ್ಲಿ ವಿಭಜಿಸಲು ಯತ್ನಿಸುವ ದುರುಳರು ಯಾವುದೇ ಜಾತಿ ಧರ್ಮದವರಾಗಿರಲಿ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರು ಪ್ರಚೋದನೆಗಳಿಗೆ ಒಳಗಾಗದೆ ಶಾಂತಿ ಸಂಯಮ ಕಾಪಾಡಿಕೊಳ್ಳುವ ಮೂಲಕ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಮನವಿ ಮಾಡ್ತೇನೆ. ಹಾಗಿದ್ರೆ ಮಂಡ್ಯದ ನಾಗಮಂಗಲದಲ್ಲಿ ನಿನ್ನೆ ನಿಜಕ್ಕೂ ನಡೆದಿದ್ದೇನು? ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆಯ್ತು, ಒಂದಷ್ಟು ಘಟನೆ ಆಯ್ತು ಅಂತ ಗೊತ್ತು. ಆದ್ರೆ ಯಾವ್ಯಾವಾಗ ಏನೇನಾಯ್ತು? ಮಧ್ಯಾಹ್ನದಿಂದ ಸಂಜೆಯವರೆಗೆ ನಡೆದ ಘಟನೆಗಳು ಏನೇನು? ಮಧ್ಯಾಹ್ನ 1:30ಕ್ಕೆ ಗಣೇಶ ವಿಸರ್ಜನೆಯ ಮೆರವಣಿಗೆ ಆರಂಭ ಆಗುತ್ತೆ. ಸಂಜೆ 7:30ಕ್ಕೆ ಮಸೀದಿ ಬಳಿಗೆ ಮೆರವಣಿಗೆ ಬಂದು ತಲುಪುತ್ತೆ. ಮಸೀದಿ ಬಳಿ ಡ್ಯಾನ್ಸ್ ಮಾಡ್ತಾ ಪಟಾಕಿಯನ್ನ ಸಿಡಿಸಲಾಗುತ್ತೆ. ಜೈ ಶ್ರೀರಾಮ್ ಅಂತ ಹೇಳಿ ಯುವಕರು ಘೋಷಣೆಯನ್ನ ಕೂಗ್ತಾರೆ. ಸುಮಾರು 80ರಿಂದ 90 ಜನರ ಗುಂಪಿನಿಂದ ಜೈ ಶ್ರೀರಾಮ್ ಘೋಷಣೆ ಮೊಳಗುತ್ತೆ. ಇತ್ತ ಮಸೀದಿ ಬಳಿ 40ಕ್ಕೂ ಹೆಚ್ಚು ಯುವಕರು ಜಮಾಯಿಸ್ತಾರೆ. ಮಸೀದಿ ಕಡೆಯಿಂದಲೂ ಕೂಡ ಘೋಷಣೆಗಳು ಮೊಳಗುತ್ತವೆ. ಈ ಕಡೆಯಿಂದ ಜೈ ಶ್ರೀರಾಮ್, ಆ ಕಡೆಯಿಂದ ಮತ್ತೊಂದು ಘೋಷಣೆ. ಸಂಜೆ 7:45ಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಲಾಠಿ ಚಾರ್ಜ್ ಶುರುವಾಗುತ್ತೆ. ಸಂಜೆ 7:55ಕ್ಕೆ ಠಾಣೆ ಮುಂದೆ ಯುವಕರು ಜಮಾಯಿಸ್ತಾರೆ. ಪೊಲೀಸರು ನಮ್ಮನ್ನ ತಳ್ಳಿ ಗಾಯಗೊಳಿಸಿದ್ದಾರೆಂದು ಆರೋಪವನ್ನ ಮಾಡ್ತಾರೆ. ರಾತ್ರಿ 8:30ರ ತನಕ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಯುತ್ತೆ. ಪೊಲೀಸರ ನಡೆಯನ್ನ ಖಂಡಿಸಿ ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತಷ್ಟು ಯುವಕರು ಜಮಾಯಿಸ್ತಾರೆ. ಫೋನ್ ಮಾಡಿದ ಎರಡೂ ಕಡೆಯವರನ್ನ ಕರೆಸಿಕೊಂಡಿದ್ದಾರೆ. ಎರಡೂ ಕಡೆಯಿಂದ ಘೋಷಣೆ ಕೂಗುತ್ತಾ ಕಲ್ಲು ತೂರಾಟ ನಡೆಯುತ್ತೆ. ಇವ್ರು ಮಾಡಿದ್ರು ಅಂತ ಅವರು, ಅವ್ರು ಮಾಡಿದ್ರು ಅಂತ ಇವರು.